ನಿಮ್ಮನ್ನ ದಾಳಿ ಮಾಡ್ತಕ್ಕಂಥದ್ದು ಅಥವಾ ನಿಮ್ಗೆ ಎದುರಿಸ್ತಕ್ಕಂಥದ್ದು ಈ ತರ ಎಲ್ಲ ಸರ್ವೇ ಸಾಮಾನ್ಯವಾಗಿ ನಡೀತಿದೆ. ನಿಮ್ಮ ಅಣ್ಣನವ್ರ ಮೇಲೆ ಎದುರಿಸ್ತಕ್ಕಂಥದ್ದು ಇದೆಲ್ಲ ಹೇಗೆ ಇವತ್ತಿಗೂ ನೀವು ಅದನ್ನ ಭಯ ಇಲ್ವಾ ಸರ್? ಭಯ ಪಡ್ಕೊಂಡ್ರೆ ಇನ್ನಷ್ಟು ಹೆಣ್ಮಕ್ಳು ಸತ್ತು ಹೋಗ್ತಾರೆ. ಇಲ್ಲಿ ಚಾಮುಂಡೇಶ್ವರಿ ದಯದಿಂದ ಅದೊಂದು ಅವರ ಶಕ್ತಿಯಿಂದ ಏನೋ ಒಂದು ಧೈರ್ಯ ಬಂದಿದೆ ನಮಗೆ. ಅದರಿಂದಾಗಿ ನೋಡಿ 13 ವರ್ಷದಿಂದ ಹೆಣ್ಮಕ್ಳು ಸಾವು ಸ್ವಲ್ಪ ನಮಗೆ ಗೊತ್ತಿರುವಾಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಅದು ಸರ್ಕಾರದವರಾಗ್ಲಿ, ರಾಜಕಾರಣಿಯವರು ಯಾರೇ ಇರಲಿ, ಅಲ್ಲ ಹಿಂದುತ್ವ ಸಂಘಟನೆಗಳು ಇರಲಿ, ಹೆಣ್ಮಕ್ಳಿಗೆ ಯಾವುದೇ ರೀತಿಯ ರಕ್ಷಣೆ ಕೊಡ್ಲಿಕ್ಕೆ ಇವರು ಬರೋದಿಲ್ಲ. ಇವರು ಮಾತ್ರ ಒಂದು ಮಾಧ್ಯಮದಲ್ಲಿ ಟಿವಿಯಲ್ಲಿ ಕೂತ್ಕೊಂಡು ಹೇಳ್ತಾರೆ ಅಷ್ಟೇ. ಅವ್ರು 12 ಗಂಟೆ ನಡ್ಕೊಂಡು ಹೋಗ್ಬೇಕು ರಾತ್ರಿ ಅಂತ. ರಾತ್ರಿ ಬಿಡಿ, ನಮ್ ಸೌಜನ್ಯ ಸಂಜೆ ಹೊತ್ತು 4 ಗಂಟೆಗೆ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರೆ ಅತ್ಯಾಚಾರ ಆಗಿಲ್ಲ, ಪವಿತ್ರ ಸಾವು ಅಂತ ಹೇಳ್ತಿದ್ದಾರೆ ಅವರು. ಇಲ್ಲಿ ಧರ್ಮಸ್ಥಳ ಕೆಲಸಕ್ಕೆ ಹೋಗುವವರು ಯಾರೂ ಬರಬಾರ್ದು ಅನ್ನೋದು ಅಲ್ಲಿ ಎದುರಿಸ್ಬಿಟ್ಟಿದ್ದಾರೆ ಕೆಲಸದವರು. 14 ವರ್ಷ ಆಗ್ತಾ ಬಂತುಂಟು ಇವಾಗ ಕೂಡ. ಆದ್ರೆ ಇವಾಗ ಕೂಡ ಅದೇ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು. ಎಲ್ಲಿ ಹೋಗಿದ್ದಾರೆ ಸಂಘಟನೆಯವರು? ಹಿಂದೂ ಸಂಘಟನೆಯಲ್ಲಿ ಇರಲಿ, ಅಲ್ಲ ರಾಜಕೀಯದವರು ಇಷ್ಟೆಲ್ಲ ಮಾತಾಡ್ತಾರೆ ಅಲ್ಲ ಮಾಧ್ಯಮದಲ್ಲಿ ಕೂತ್ಕೊಂಡ್ಬಿಟ್ಟು. ಧರ್ಮಸ್ಥಳ ವಿಚಾರಕ್ಕೆ ಬರ್ಲಿ, ಇಲ್ಲಿ ಬರ್ಲಿ, ಮಾತಾಡ್ಲಿ, ನಾವು ಹೇಳ್ತೀವಿ, ಉತ್ತರ ಕೊಡ್ತೀವಿ. ಅಂದ್ರೆ ನಡ್ಕೊಂಡ್ ಬಂದ ರೀತಿ ಇದೇ ರೀತಿ ಸರ್. ಇನ್ನೊಬ್ಬರನ್ನು ಭಯಪಡಿಸುವಂಥದ್ದು, ಭಯಪಡಿಸಿ ಕೆಲಸ ಮಾಡಿಸ್ಬೇಕು. ಒಂದು ಹೆಣ್ಮಕ್ಳನ್ನು ಅದು ಮಾಡಿ ಯಾರನ್ನು ನೋಡಿದ್ರೆ, ನೀನು ಹೇಳಿದ್ರೆ ನಾಳೆ ನೀನು ಇರೋದಿಲ್ಲ ನೋಡು, ಆ ಭಯದ ಪಾಪ ಸುಮ್ಮನೆ ಇರ್ತಾರೆ. ಆಗ ಇವರು ಧೈರ್ಯ ಬಂದ್ಬಿಟ್ಟಿದೆ. ಯಾವ ಹೆಣ್ಮಕ್ಳನ್ನು ಎಷ್ಟು ಹೊತ್ತು ಬೇಕಾದ್ರೂ ತಗೊಂಡು ಹೋಗ್ಬೋದು. ಯಾವ ರಾಜ ರಸ್ತೆಯಿಂದಲೂ ಎಷ್ಟು 10 ಜನ 1000 ಮಂದಿ ಇದ್ರು ನಾವು ಎತ್ಕೊಂಡು ಹೋದ್ರು ಪ್ರಶ್ನೆ ಮಾಡುವವರು ಇಲ್ಲಿ ಇಲ್ಲ. ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಂತ ಹೇಳಿಕೆ ಕೊಟ್ಟಂತ ಒಂದು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100 ಶವಗಳನ್ನ ಊತಿಟ್ಟಿರ್ತಕ್ಕಂಥ ಪ್ರಕರಣ ನಾನು ತೋರ್ಸ್ಕೊಡ್ತೀನಿ ಅಂತ ಏನು ಬಂದಿದ್ದು. ನನಗೆ ಹೇಳಿರುವಂತದ್ದು, ಚಿನ್ನಯ್ಯ ಶವವನ್ನು ಕೈಗಾಡಿಯಲ್ಲಿ ದೂಡ್ಕೊಂಡು ಹೋಗೋದನ್ನು ನೋಡಿದ್ದು ಸತ್ಯವೇ. ಅವ ಯಾರಿಗೆ ಭಯಪಟ್ಟು ಹೇಳ್ತಿದ್ದ ನಮಗೆ ಗೊತ್ತಿಲ್ಲ. ಯಾರಿಗೋ ಭಯಪಟ್ಟಿದ್ದಾನೆ ಅವ. ಇಲ್ಲದ ಮೊದಲು ಹೇಳಿರೋ ಹೇಳಿಕೆಗೂ ಮತ್ತೆ ಹೇಳಿಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಆದ್ರೆ ಏನೇ ಮಾಡಿದ್ರು ನಮ್ಮ ಮೇಲೆ ಸತ್ತಿರೋ ಹುಡುಗಿ ಹೌದಲ್ವ, ಅದು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಸತ್ಯ ಏನು ನನ್ಗೆ ಗೊತ್ತಿದೆ. ಇನ್ನೊಂದು 15 ದಿವಸದಲ್ಲಿ ಎಲ್ಲ ನಿಮ್ಮ ನಾಟಕವನ್ನು ನಾನು ಹೊರಗೆ ತೆಗಿತೀವಿ, ಇಲ್ಲಿಗೆ ಬಿಟ್ಟುಬಿಡು. ಚಿನ್ನ ಕರೆಕ್ಟ್ ಆಗಿರ್ತಿದ್ರೆ ಅವನಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವು ಮಾಡಿರೋದು ಸತ್ಯವೇ. ಅವು ಎಷ್ಟೋ ತಗೊಂಡಾಗ ನಾನು ಕೂಡ ನೋಡಿದ್ದೇನೆ ಸರ್. ನೇತ್ರದ ನದಿನ ತಗೊಂಡು ಹೋಗುವಂಥದ್ದು, ನಿಮ್ಮನ್ನ ಇನ್ ಕೇಸ್ ಏನಾದ್ರು ಆ ಜಾಗ ಮಾಜೂರು ಪಡಿಸೋದಕ್ಕೆ ಏನಾದ್ರು ನಿಮ್ಮನ್ನ ಕರೆದು ತೋರಿಸ್ತೀರಿ ಜಾಗನ? ಖಂಡಿತವಾಗ್ಲು ಸರ್. ನಮಗೆ ಯಾವ ಜಾಗದಲ್ಲಿ ಮಾಡ್ತಿದ್ದ ಖಂಡಿತವಾಗಿ ಆ ಜಾಗ ತೋರಿಸ್ತೀವಿ ನಾವು. ಇದೆಲ್ಲ ಮುಗೀತು, SIT ತನಿಖೆನೂ ಮುಗೀತು, ಎಲ್ಲ ಹೋಯ್ತು, ಇದು ತಲೆ ಬೋಡೆ ಕೇಸ್ ಮುಗ್ದೋಯ್ತಿದ್ದು. ಅಂದ್ರೆ ನೆಕ್ಸ್ಟ್ ಇನ್ ಯಾವುದೇ ಸಂದರ್ಭದಲ್ಲೂ ಕೂಡ ಗಿರೀಶ್ ಮಟ್ಟಣ್ಣನವರು ಅಥವಾ ಇವ್ರದ್ದು ಮಹೇಶ್ ತಿಮ್ಮಾರೆಡ್ಡಿ ಬಂಧನ ಸಾಧ್ಯತೆ ಅಂತ ಈ ಸಲ ಒಂದಷ್ಟು ಸುಳ್ಳು ಮಾಹಿತಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ನಮ್ಮ ಈ ಹೋರಾಟಕ್ಕೆ ಶಕ್ತಿ ನಾವು ನಂಬಿರುವಂತ ಚಾಮುಂಡೇಶ್ವರಿ ತಾಯಿ. ಆ ಶಕ್ತಿ, ನಾರಿ ಶಕ್ತಿ ನಾವು ತೋರಿಸಿದ್ದಾರೆ ಸರ್. ನಮಗೆ ಯಾವಾಗ ನಂಬಿಕೆ ಇತ್ತು ಮಹಿಳೆಯರು ಸೇರಿದರೆ ಸೌಜನ್ಯ ನ್ಯಾಯ ಸಿಗಬಹುದು. ಧರ್ಮಸ್ಥಳ ಪ್ರಕರಣದಲ್ಲಿ ಏನಂತಂದ್ರೆ ಧರ್ಮಸ್ಥಳ ಆಸುಪಾಸಿನಲ್ಲಿ ಸೌಜನ್ಯ ಅಲ್ದನೆ ಒಂದಷ್ಟು ವೇದವಲ್ಲಿ ಆಗಿರ್ಬೋದು, ಪದ್ಮಲತಾ ಆಗಿರ್ಬೋದು, ಸಾಕಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ರಾಜಕೀಯದವರು ಅತ್ಯಾಚಾರಿಗೆಲ್ಲ ಹಿಂದೆ ಬಿದ್ರೆ ಇನ್ನೂ 100 ವರ್ಷ ಆದ್ರೂ ಹೆಣ್ಮಕ್ಳಿಗೆ ನ್ಯಾಯ ಸಿಗೋದಿಲ್ಲ. ಮಹೇಶ್ ತಿಮ್ಮಾರೆಡ್ಡಿ ಆಯ್ತು, ಗಿರೀಶ್ ಮಟ್ಟಣ್ಣವ್ರ ಬಂಧನ ಆಗೋಯ್ತು ಅಂತಂದ್ರೆ ಮುಗೀತು. ಟೋಟಲ್ ಇಲ್ಲಿ ಏನು ಎಲ್ಲ ಮಾಡ್ತಾ ಇದ್ರು ಧರ್ಮಸ್ಥಳದಲ್ಲಿ, ಇದು ಯಾವುದೇ ರೀತಿ ಇದೆಲ್ಲ ಪೂರ್ತಿ ಸೌಜನ್ಯ ಕೇಸಲ್ಲಿ ಎಂತದೂ ಇಲ್ಲ ಅಂತ ಒಂದ್ ಕಡೆ ಮಾತಾಡ್ತಾ ಇದ್ರು. ಮಹಾಭಾರತ ಯುದ್ಧದಲ್ಲಿ ಅರ್ಜುನನನ್ನು ಕೊಂದ್ರೆ ಅಲ್ಲಿ ಬಿಲ್ಲಿದ್ದೆ ಹಿಡಿಯೋರೇ ಇಲ್ಲ. ಒಂದು ಖಾಲಿ ಸಮೀರ್ ಅಂಡಿಯನ್ನು ಒಂದು ವಿಡಿಯೋ ಬಿಟ್ಟರು ಸರ್. ಯಾವ ರೀತಿ ಅದು ಸಂಚಲನ ಬರೀತಂತೆ, ಅದು ಕೂಡ ಶಕ್ತಿ ತುಂಬಿದೆ ಅಂತ. ಸಮೀರ್ ಅಂಡಿ ಕೂಡ ನಿಲ್ಸಿರ್ಲಿಲ್ಲ. ನನ್ಗೆ ವಿಡಿಯೋದಲ್ಲಿ ಇಷ್ಟೊಂದು ಜನ ಎದ್ದು ಬರ್ತಾರೆ ಅಂತ ಹೇಳಿದ್ರೆ ಅಸ್ಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. ಧರ್ಮಸ್ಥಳ ಭಕ್ತರೇ ತಂದು ಕೊಡ್ತಾರೆ ಸರ್. ಸೌಜನ್ಯಕ್ಕೆ ಹೋರಾಟಕ್ಕೆ ನ್ಯಾಯ ತಂದೇ ತಂದು ಕೊಡ್ತಾರೆ ಸರ್.